ಹಾಯ್ ಫ್ರೆಂಡ್ಸ್, ನಾನು ತುಂಬ ದಿನಗಳ ನಂತರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ರಿಂಗ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಬೇಬಿ ಕುಚ್ಚು ಹಾಕೋದು ಹೆಂಗಂತ ನಾನಿವತ್ತು ಹೇಳ್ಕೊಡ್ತೀನಿ. ಈ ಡಿಸೈನ್ನ ಬಿಗ್ನರ್ಸು ಕೂಡ ಟ್ರೈ ಮಾಡಿರಿ. ನಾನಿವತ್ತು ಸ್ಯಾರಿ ತೋರಿಸ್ತಾ ಇದ್ದೀನಿ. ಫಸ್ಟು ನೋಡಿರಿ, ಈ ಸ್ಯಾರಿ ಇರೋದು ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ. ಇದರ ಪಲ್ಲು ಪಿಂಕ್ ಕಲರ್ ಐತೆ, ಫುಲ್ ಬಾಡಿ ಎಲ್ಲ ಗ್ರೀನ್ ಕಲರ್ ಐತೆ. ನೋಡ್ರಿ, ನಾ ಇಲ್ಲಿ ತೋರ್ಸತ್ತೀನಲ್ಲ, ಈ ಥರ ಐತಿ. ಇದೇ ಕಾಂಬಿನೇಷನಲ್ಲಿ ನಾವು ಕುಚ್ಚನ್ನ ಹಾಕಬೇಕಾಗತ್ತೆ. ಇಲ್ಲಿ ನೋಡ್ರಿ, ನಾನು ಗ್ರೀನ್ ಕಲರ್ ಥ್ರೆಡ್ನ 100 ಎಳೆ ಸುತ್ಕೊಂಡಿದ್ದೀನಿ. ಸುತ್ಕೊಂಡು ಒಂದು ಸೈಡು ಕಟ್ ಮಾಡಿ ಅದಕ್ಕೆ ನೀವು ಗಮ್ ಬೇಕಿದ್ರೆ ಹಾಕೋಬೋದು. ನಾನು ಥ್ರೆಡ್ ಸುತ್ಕೊಂಡಿನಿ. ಆಮೇಲೆ ಈ ಥರ ರಿಂಗ್ ಬೀಡ್ ಸ್ಮಾಲ್ದು ಸಿಕ್ಕತ್ತಲ್ಲ, ಆ ಸ್ಮಾಲ್ ರಿಂಗ್ ಬೀಡ್ಗೆ ಈ ಥರ ನೋಡ್ರಿ, ಇಲ್ಲಿ ತೋರ್ಸತ್ತೀನಲ್ಲ, ಈ ಥರ ನಾವು ರೆಡಿ ಮಾಡಬೇಕು. ಇದು ಬ್ಯಾಕು, ಇದು ಫ್ರಂಟ್. ಈ ಥರ ನಾವು ರೆಡಿ ಮಾಡ್ಕೋಬೇಕು. ನೋಡ್ರಿ, ಇವಾಗ ನಾನು ಈ ದಾರದೊಳಗೆ ರಿಂಗ್ ಬೀಡನ್ನ ಹಾಕಿ ನಿಮ್ಗೆ ಕುಚ್ಚು ಮಾಡಿ ತೋರಿಸ್ತೀನಿ. ಫಸ್ಟು ಈ ದಾರದಾಗ ನೋಡ್ರಿ, ರಿಂಗ್ ಬೀಡ್ ಈ ಥರ ರಿಂಗ್ ಬೀಡನ್ನ ಹಾಕಬೇಕು. ತೋರಿಸ್ತೀನಿ ನಾನು ನಿಮ್ಗೆ ಹೆಂಗೆ ಹಾಕ್ಬೋದು ಅಂತ. ಹಾಕಿ ಈ ಥರ ರೆಡಿ ಮಾಡಬೇಕು. ಆ ದಾರದೊಳಗೆ ಹಾಕಿ ಈ ಥರ ರೆಡಿ ಮಾಡಿ ನಾವು ಫಸ್ಟ್ ಇಟ್ಕೋಬೇಕಾಗತ್ತಾ. ಇವಾಗ ದಾರದಲ್ಲಿ ನಾನು ರಿಂಗ್ ಬೀಡನ್ನ ಆ್ಯಡ್ ಮಾಡಕತ್ತೀನಿ. ನೋಡ್ರಿ, ಈ ಥರ ಹಾಕಿ ಲಾಸ್ಟ್ ಡೆಡ್ ಎಂಡ್ವರೆಗೂ, ಅಂದರೆ ನಮ್ಗೆ ಕುಚ್ಚು ಎಷ್ಟು ಉದ್ದ ಬೇಕು ಅಷ್ಟು ಬಿಟ್ಟು ಉಳ್ಕಿದ್ದು ಹಿಂಗೆ ಫೋಲ್ಡ್ ಮಾಡಿ ತೊಗೋಬೇಕಾಗತ್ತೆ. ನಾನು ನಿಮ್ಗೆ ತೋರಿಸ್ತೀನಿ. ನಿಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ತಗೊಂಡು ಕಟ್ ಮಾಡಬೇಕಾಗತ್ತೆ. ನೋಡಿರಿ, ಆ ರಿಂಗ್ ಬೀಡ್ಸಿಗೆ 2 ಹೋಲ್ ಇರ್ತಾವೆ, ಫ್ರಂಟು ಬ್ಯಾಕು. ಆ 2 ಹೋಲ್ ಮಧ್ಯ ನಾವು ಈ ಕುಚ್ಚನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಅದೆರಡರ ಮಧ್ಯೆ ದಾರ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಚಿಕ್ಕದು ಸೂಜಿಗೆ ಸಿಲ್ಕ್ ಥ್ರೆಡ್ನ ಹಾಕಿ ನೋಡಿರಿ, ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಿಂದೆಗಡೆಯಿಂದ ಮುಂದಕ್ಕೆ ಎಳ್ಕೋಬೇಕು. ಆ ಹಿಂದೆಗಡೆ ಉಳಿದಿರೋ ದಾರನ ಹಿಂದೆ ಬೆರಳಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಅದರ ಸುತ್ತ ನಾಟ್ ಹಾಕ್ಕೊಂಡು ಒಂದು 2ರಿಂದ 3 ನಾಟ್ ಹಾಕ್ಕೋಬೇಕು. ಟೈಟಾಗಿ ಹಾಕ್ಕೊಂಡು ಅದನ್ನು ಗಟ್ಟಿ ಮಾಡ್ಕೋಬೇಕು, ಲೂಸ್ ಆಗದಿರೋ ಥರ. 2ರಿಂದ 3 ಹಾಕ್ಕೋಬೋದು, 4ವರೆಗೂ ನೀಟಾಗಿ ಈ ಥರ ನಾಟ್ ಹಾಕ್ಕೊಂಡು ಟೈಟಾಗಿ ನೋಡಿರಿ, ಈ ಥರ ಟೈಟಾಗಿ ಹಾಕ್ಕೋಬೇಕು. ಆಮೇಲೆ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿಗೆ ನಾವು ಬ್ಯಾಕಿಂದ ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ಸೂಜಿನ ತಗೊಂಡು ಟೈಟಾಗಿ ಎಳ್ಕೋಬೇಕು. ನೋಡಿರಿ, ಫೈನಲಾಗಿ ಈ ಥರ ಕಾಣಿಸುತ್ತಾ. ಇದನ್ನು ನಾವು ಕಟ್ ಮಾಡ್ಕೋಬೇಕು. ಅಂದರೆ ಸ್ಟಾರ್ಟ್ ಯಾವ ಕಡೆಯಿಂದ ಮಾಡಿರ್ತೀವೋ ಅಲ್ಲಿಗೆ ನಾವು ಎಂಡ್ ಕೂಡ ಮಾಡಬೇಕಾಗುತ್ತಾ. ನೋಡಿರಿ, ಫೈನಲಾಗಿ ಈ ಥರ ಕಾಣಿಸುತ್ತಾ. ಇದು ಜರಿ ಬಂದಿರೋದು ಬ್ಯಾಕ್ ಸೈಡ್ ಮಾಡ್ಕೋಬೇಕು. ಆಮೇಲೆ ಥ್ರೆಡ್ ಇರೋದನ್ನು ಫ್ರಂಟ್ ಸೈಡ್ ಮಾಡ್ಕೋಬೇಕು. ನೋಡಿರಿ, ನಾನು ಪಿಂಕ್ ಮತ್ತು ಗ್ರೀನ್ ಎರಡನ್ನೂ ರೆಡಿ ಮಾಡಿ ಇಟ್ಕೊಂಡಿನಿ. ಇವಾಗ ಸ್ಯಾರಿ ಹೆಂಗೆ ಹಾಕೋಣ ಅಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನಾನು ಪಲ್ಲು ಕಲರ್ ಇದು ಮಿಷಿನ್ ದಾರ ಕಾಟನ್ ಥ್ರೆಡ್ ತೊಗೋಬೇಕ್ರಿ. ತಗೊಂಡು 2 ಎಳೆನ ಹಾಕಿ ಟೋಟಲಾಗಿ 4 ಎಳೆ ಆಗಬೇಕು ಅದು ಸೂಜಿನಲ್ಲಿ. ಆ ಥರ ಹಾಕ್ಕೊಂಡು ಎಂಡಲ್ಲಿ ಒಂದು ನಾಟ್ ಹಾಕೋಬೇಕು. ಹಾಕ್ಕೊಂಡು ನೋಡಿರಿ, ಕೆಳಗಡೆಯಿಂದ ಪಲ್ಲು ಕೆಳಗಡೆಯಿಂದ ಮೇಲಕ್ಕೆ ಎಳ್ಕೋಬೇಕು. ಎಳ್ಕೊಂಡಾದಮೇಲೆ ನಾವೇನು ಅದು ಕುಚ್ಚು ರೆಡಿ ಮಾಡಿರ್ತೀವಲ್ಲ ರೌಂಡ್ ಬಿಟ್ಟು, ಇದು ಜರಿನ ಬ್ಯಾಕ್ ಸೈಡ್ ಮಾಡಬೇಕು. ಪ್ಲೇನ್ ಇರೋದನ್ನ ಫ್ರಂಟ್ ಸೈಡ್ ಮಾಡಬೇಕು. ಆ ಹೋಲ್ಗೆ ರಿಂಗಿನ ಹೋಲ್ ಒಂದು ಸೈಡ್ಗೆ ಸೂಜಿ ಹಾಕಿ ಸೆಂಟ್ರಲ್ಲಿ ಬೀಡ್ ಆ್ಯಡ್ ಮಾಡಿ ಇನ್ನೊಂದು ಹೋಲಲ್ಲಿ ಸೂಜಿನ ದೂರಬೇಕಾಗುತ್ತೆ. ತೋರಿಸ್ತೀನಲ್ರಿ, ನೋಡಿರಿ, ಈ ಥರ ಎಳ್ಕೊಂಡು ಆ ಬೀಡನ್ನ ಪಲ್ಲು ಮೇಲೆ ಇಟ್ಕೋಬೇಕು. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ನಾವು
ಸೂಜಿನ ಮೇಲ್ಗಡೆಯಿಂದ ಕೆಳಗಡೆ ತಗೊಂಡು ಅದನ್ನು 2 ಸಾರಿ ನಾಟ್ ಮಾಡ್ಕೋಬೇಕು ಟೈಟಾಗಿ. ನೋಡಿ ಈ ಥರ ಒಂದು, ಆಮೇಲೆ ಇನ್ನೊಂದು 2 ನಾಟ್ ಹಾಕ್ಕೋಬೇಕು ನೀಟಾಗಿ. ಹಾಕ್ಕೊಂಡಾದಮೇಲೆ ನೋಡಿರಿ ಈ ಥರ ಹಾಕ್ಕೊಂಡಾದಮೇಲೆ ಮತ್ತೆ ನಾವು ಸೂಜಿ ಯಾವ ಲೈನಿಂದ ತಗೊಂಡು ಬಂದಿರ್ತೀವೋ ಅದೇ ಲೈನಿಂದ ಅಪೋಸಿಟಾಗಿ ಈ ಕಡೆಯಿಂದ ಲೆಫ್ಟಿಂದ ರೈಟ್ ಬಂದಿರ್ತೀವಲ್ಲ, ರೈಟಿಂದ ಲೆಫ್ಟ್ ಸೈಡ್ಗೆ ಹೋಗಿ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಏನು ತಗೊಂಡಿರ್ತೀವಲ್ಲ ಅಲ್ಲಿಯೇ ಚುಚ್ಕೊಂಡು ಅಲ್ಲೊಂದು 2ರಿಂದ 3 ಸಾರಿ ಟೈಟಾಗಿ ನಾಟ್ ಹಾಕ್ಕೋಬೇಕು. ನೋಡ್ರಿ ನಾನು ತೋರ್ಸತ್ತೀನಲ್ಲ, ಈ ಥರ ನೀಟಾಗಿ ಟೈಟಾಗಿ ಹಾಕ್ಕೋಬೇಕು. ನೋಡ್ರಿ ಫೈನಲ್ ಆಗಿ ಈ ಥರ ಕಾಣಿಸುತ್ತೆ. ಹಿಂದೆಗಡೆ ನಾಟ್ ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ತುಂಬ ಸಿಂಪಲ್ ಇದೆ ಡಿಸೈನು. ಫೈನಲ್ ಲುಕ್ ಮಾತ್ರ ಸೂಪರಾಗಿ ಕಾಣಿಸುತ್ತೆ. ನಾನು 3 ಸಾರಿ ಪಿಂಕು 2 ಸಾರಿ ಗ್ರೀನ್ ಕಲರ್ನ ಆ್ಯಡ್ ಮಾಡಿ ಹಾಕಿದ್ದೀನಿ. ನೀವು ಕೂಡ ಟ್ರೈ ಮಾಡಿರಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ.